ಎಲ್ಲರಿಗೂ ನಮಸ್ಕಾರ. 107 ವರ್ಷ ಆದ್ರೂ ವಯಸ್ಸೇ ಆಗಲ್ವಾ? ಏನಿದು ರಹಸ್ಯ? ಇಂಟರ್ನೆಟ್ನಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅದರಲ್ಲಿ ಒಬ್ಬ ಅಜ್ಜಿ ತಮ್ಮ ಯೌವನವನ್ನ ಕಾಪಾಡ್ಕೊಡೋಕೆ ಪ್ರತಿದಿನ ಒಂದು ಸ್ಪೆಷಲ್ ಡ್ರಿಂಕ್ ಕುಡಿತಾರಂತೆ. ಏನದು ಡ್ರಿಂಕ್? ಅದರ ಹಿಂದಿನ ಸೀಕ್ರೆಟ್ ಏನು? ಬನ್ನಿ ಇವತ್ತು ಅದನ್ನೇ ಪತ್ತೆ ಹಚ್ಚೋಣ. ಅವರಿಗೆ 107 ವರ್ಷ. ಆದ್ರೆ ವಯಸ್ಸೇ ಆಗ್ತಿಲ್ಲ. ಜಸ್ಟ್ ಈ ಒಂದೇ ಒಂದು ಲೈನು ಸಾವಿರಾರು ಜನರ ತಲೆಗೆ ಹುಳಬಿಟ್ಟಿದೆ. ಇದು ಸುಮ್ನೆ ಹೇಳಿದ ಮಾತಲ್ಲ. ನಮ್ಮ ಇವತ್ತಿನ ಈ ಚರ್ಚೆಯ ಮೂಲನೇ ಇದು. ನಿಜವಾಗ್ಲೂ ಇದ್ರ ಹಿಂದೆ ಏನಿದೆ ಅಂತ ತಿಳ್ಕೊಳ್ಳೋ ಕುತೂಹಲ ಜಾಸ್ತಿ ಆಗ್ತಿದೆ ಅಲ್ವಾ? ಹಾಗಾದ್ರೆ ಏನಪ್ಪಾ ಆ ಅದ್ಭುತ ಪಾನೀಯದ ಸೀಕ್ರೆಟ್? ಅನ್ಕೊಂಡಷ್ಟು ಕಷ್ಟ ಏನಲ್ಲ. ಉತ್ತರ ತುಂಬಾನೇ ಸಿಂಪಲ್. ಆ ವಿಡಿಯೋದಲ್ಲಿ ಹೇಳಿರೋ ರೆಸಿಪಿನ ಸ್ಟೆಪ್ ಬೈ ಸ್ಟೆಪ್ ಆಗಿ ಈಗ ನೋಡೇ ಬಿಡೋಣ. ಸರಿ, ಮೊದಲು ಈ ಡ್ರಿಂಕ್ನ ಜೀವಾಳ ಅಂತಾನೆ ಹೇಳ್ಬೋದು. ಆ 5 ಮುಖ್ಯ ಪದಾರ್ಥಗಳು ಯಾವುದು ಅಂತ ನೋಡೋಣ. ಅಬ್ಬಾ, ಇದೇನೋ ದೊಡ್ಡ ಲಿಸ್ಟ್ ಇರ್ಬೋದು ಅನ್ಕೋಬೇಡಿ. ಎಲ್ಲಾನೂ ನಿಮ್ಮ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಸುಲಭವಾಗಿ ಸಿಗುವಂಥ ವಸ್ತುಗಳೇ. ಮೊದಲನೇದು 2 ಫ್ರೆಶ್ ಆಗಿರೋ ಕ್ಯಾರೆಟ್. ಗೊತ್ತೇ ಇರತ್ತೆ ಇದ್ರಲ್ಲಿ ವಿಟಮಿನ್ ಎ ಎಷ್ಟೊಂದಿದೆ ಅಂತ. ಕಣ್ಣಿಗೊಳ್ಳೇದು, ಸ್ಕಿನ್ ಗ್ಲೋ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ. ಎರಡನೇದು ಒಂದು ಒಳ್ಳೆ ರಸಭರಿತ ಟೊಮ್ಯಾಟೊ. ಇದರಲ್ಲಿ ಲೈಕೋಪೀನ್ ಅಂತ ಒಂದು ಆಂಟಿ ಆಕ್ಸಿಡೆಂಟ್ ಇದೆ ಗೊತ್ತಾ? ಅದು ನಮ್ಮ ಚರ್ಮನ ಯಂಗ್ ಆಗಿ ಇಡೋಕೆ ಸಖತ್ತಾಗಿ ಸಹಾಯ ಮಾಡುತ್ತೆ. ಮೂರನೇದು ವಿಟಮಿನ್ ಸಿ ಪವರ್ ಹೌಸ್, ಒಂದು ನಿಂಬೆಹಣ್ಣು. ಇದು ನಮ್ಮ ಇಮ್ಯುನಿಟಿ ಪವರ್ನ ಹೆಚ್ಚಿಸತ್ತೆ. ನಾಲ್ಕನೇದು ಸಿಹಿ ಹುಳಿ ಮಿಕ್ಸ್ ಇರೋ ಒಂದು ಕಿತ್ತಳೆ. ಇದ್ರಲ್ಲೂ ವಿಟಮಿನ್ ಸಿ ಭರ್ಜರಿಯಾಗಿದೆ. ಇನ್ನು ಕೊನೆಯದಾಗಿ ಒಂದು ಚೂರು ಶುಂಠಿ. ಇದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ಬಾಡಿಗೆ ಸ್ವಲ್ಪ ಹೀಟ್ ಕೂಡ ಕೊಡುತ್ತೆ. ನೋಡಿ, ಇಷ್ಟೇ ಈ 5 ಸಿಂಪಲ್ ಪದಾರ್ಥಗಳು ಆ ಪವರ್ಫುಲ್ ಡ್ರಿಂಕ್ನ ಬೇಸ್. ಸರಿ, ಏನೇನು ಬೇಕು ಅಂತ ಗೊತ್ತಾಯ್ತು. ಈಗ ಇದನ್ನ ಮಾಡೋದು ಹೇಗೆ? ಅದು ಇದಕ್ಕಿಂತನೂ ಸಿಂಪಲ್. ಬರೀ 3 ಈಸಿ ಸ್ಟೆಪ್ಸ್ನಲ್ಲಿ ಈ ಹೆಲ್ದಿ ಡ್ರಿಂಕ್ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂತ. ಮೊದಲು ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಒಂದು 300 ml ಅಷ್ಟು ನೀರ್ ಹಾಕಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಳ್ಳಿ. ಲಾಸ್ಟ್ ಸ್ಟೆಪ್, ಆ ಮಿಶ್ರಣನ ಒಂದು ಜರಡೀಲಿ ಹಾಕಿ ಚೆನ್ನಾಗಿ ಸೋಸ್ಕೊಂಡ್ರೆ ಅಷ್ಟೇ, ನಮ್ಮ ಮ್ಯಾಜಿಕ್ ಡ್ರಿಂಕ್ ರೆಡಿ. ಓಕೆ, ಡ್ರಿಂಕ್ ರೆಡಿ ಮಾಡೋದೊಂದು ಕಥೆ ಆದ್ರೆ ಅದರ ಪೂರ್ತಿ ಬೆನಿಫಿಟ್ ಸಿಗ್ಬೇಕಂದ್ರೆ ಅದನ್ನ ಯಾವಾಗ ಹೇಗೆ ಕುಡಿಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಆ ವಿಡಿಯೋದಲ್ಲಿ ಇದ್ರ ಬಗ್ಗೆನೂ ಕ್ಲಿಯರಾಗಿ ಹೇಳಿದ್ದಾರೆ. ಹಾಗಾದ್ರೆ ಏನದು ಸೀಕ್ರೆಟ್ ರೂಲ್? ಬೇರೇನೂ ಇಲ್ಲ. ಪ್ರತಿದಿನ ಬೆಳಿಗ್ಗೆ ಏನೂ ತಿನ್ನೋಕ್ಕೂ ಮುಂಚೆ ಅಂದ್ರೆ ಖಾಲಿ ಹೊಟ್ಟೆಲಿ ಈ ಜ್ಯೂಸ್ನ 1 ಗ್ಲಾಸ್ ಕುಡಿಬೇಕಂತೆ. ಈ ಡೈಲಿ ಹ್ಯಾಬಿಟೇ ಇದರ ರಿಸಲ್ಟ್ಗೆ ಕಾರಣ ಅಂತ ಹೇಳಲಾಗ್ತಿದೆ. ಇಷ್ಟೆಲ್ಲ ತಿಳ್ಕೊಂಡ್ವಿ. ಕೊನೆಗೆ ಈ ರೆಸಿಪಿ ಶೇರ್ ಮಾಡಿದವರು ಏನಂತಾರೆ? ಅವರ ಕೊನೆಯ ಮಾತು ಕೇಳಿದ್ರೆ ಈ ಡ್ರಿಂಕ್ನ ನಿಜವಾದ ಉದ್ದೇಶ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಅವ್ರು ಹೇಳೋ ಫೈನಲ್ ಮೆಸೇಜ್ ತುಂಬಾನೇ ಸಿಂಪಲ್, ಆದ್ರೆ ತುಂಬಾ ಪವರ್ಫುಲ್. ಆರೋಗ್ಯವಾಗಿರಿ. ಅಲ್ಟಿಮೇಟ್ಲಿ ಯಾವುದೇ ಮ್ಯಾಜಿಕ್ ಡ್ರಿಂಕ್ಗಿಂತನೂ ಒಂದು ಹೆಲ್ದಿ ಲೈಫ್ಸ್ಟೈಲ್ ಮುಖ್ಯ ಅನ್ನೋದೇ ಇದ್ರ ಹಿಂದಿರೋ ಭಾವನೆ ಅಲ್ವಾ? ಈ ಮಾಹಿತಿ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಖಂಡಿತ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಹಾಗೇನೇ ಈ ತರಹದ ಇನ್ನೂ ಹೆಚ್ಚು ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.